ಅಂತಹ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಮನತನವೇ ಬಹಳ ಅದ್ಭುತವಾದಂತ ಮನತನ. ಕಿನ್ನಾಳದ ಕೊಪ್ಪಳದ ಹತ್ತಿರದಲ್ಲಿರುವಂತಹ ಕಿನ್ನಾಳ ಗ್ರಾಮದವರು. ಅವರ ಪೂರ್ವಾಶ್ರಮದ ಹೆಸರು ಜಯಾಚಾರ್ಯರು ಅಂತ. ಜಯಾಚಾರ್ಯರ ವಂಶ ಬಹಳ ದೊಡ್ಡದಾದಂತಹ ವಂಶ. 3 ಭಾಗಗಳಾಗಿ ಇವರ ವಂಶದಲ್ಲಿ 3 ಊರುಗಳಲ್ಲಿ ನೆಲೆಸ್ತಾರೆ. ಒಂದು ಕಲ್ಲೂರು, ಇನ್ನೊಂದು ಗಂಗೂರು, ಮತ್ತೊಂದು ಕಿನ್ನಾಳ ಅಂತ. ಲಕ್ಷ್ಮೀದೇವಿ ಸಾಣೇಕಲ್ಲಿನಲ್ಲಿ ಪ್ರತ್ಯಕ್ಷಳಾದದ್ದು ಈ ಮನತನದ ಪೂರ್ವಜರಿಗೇನೆ. ಕಲ್ಲೂರಿನಲ್ಲಿ ಇವತ್ತು ಸುಪ್ರಸಿದ್ಧವಾದ ಲಕ್ಷ್ಮೀದೇವಿ ಇದೆ. ಲಕ್ಷ್ಮೀಕಾಂತಾಚಾರ್ಯರು ಅಂತ ಇವರ ಪೂರ್ವಜರು. ಅವರಿಗೆ ಸ್ವಪ್ನದಲ್ಲಿ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾಗಿ ಅಲ್ಲಿ ದರ್ಶನವನ್ನ ಕೊಡ್ತಾಳೆ. ಕೊಲ್ಹಾಪುರಕ್ಕೆ ಹೋಗಿ ಮಹಾಲಕ್ಷ್ಮಿಯ ದರ್ಶನವನ್ನ ಮಾಡಿ ಪ್ರತಿ ವರ್ಷವೂ ಕೂಡ ಅವರು ತಮ್ಮ ಕಾರ್ಯವನ್ನ ಮಾಡ್ತಾ ಇದ್ರು. ಒಂದು ಸಲ ಮಹಾಲಕ್ಷ್ಮಿ ಸ್ವಪ್ನದಲ್ಲಿ ಬಂದು, ವಯಸ್ಸಾದಾಗ ನಿಮಗೆ ದರ್ಶನ ಮಾಡಲಿಕ್ಕೆ ಆಗದೇ ಇದ್ದಾಗ ನೀವು ಸಾಣೇಕಲ್ಲಿನಲ್ಲಿ ಪ್ರತಿನಿತ್ಯ ಶಾಸ್ತ್ರಗಳ ಪಾರಾಯಣವನ್ನ ಮಾಡ್ತಾ ಗಂಧವನ್ನ ತೈದ ಸಾಮರ್ಥ್ಯದಿಂದ ಆ ಶಾಸ್ತ್ರಾಭಿಮಾನಿನಿಯಾದ ಲಕ್ಷ್ಮೀದೇವಿ ಆ ಸಾಣೇಕಲ್ಲಿನಲ್ಲಿ ನಾನು ಪ್ರತ್ಯಕ್ಷನಾಗ್ತೇನೆ, ನಿಮ್ಮ ವಂಶಜರು ಇಲ್ಲೇ ದರ್ಶನ ಮಾಡಿದ್ರೆ ಸಾಕು ಎಂಬುದಾಗಿ ವರ ಕೊಡ್ತಾಳೆ. ಆ ಕಲ್ಲೂರಿನ ಲಕ್ಷ್ಮಿ ಅದು ಇವರಿಗೆ ಪ್ರತ್ಯಕ್ಷವಾದಂತಹ ಲಕ್ಷ್ಮೀದೇವಿ. ಒಂದು ಮನತನ ಕಲ್ಲೂರಕ್ಕೆ ಹೋಯಿತು, ಮತ್ತೊಂದು ಗಂಗೂರಿನಲ್ಲಿ ಉಳಿತು, ಇನ್ನೊಂದು ಕಿನ್ನಾಳದಲ್ಲಿ ಉಳಿತು. ಅಲ್ಲಿ ಬಂದವರೇ ಜಯಾಚಾರ್ಯರು. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೂ ಹಾಗೂ ಸತ್ಯಜ್ಞಾನ ತೀರ್ಥರಿಗೂ ಪೂರ್ವಾಶ್ರಮದ ಸಂಬಂಧ ಇದೆ. ಇಬ್ಬರೂ ಕೂಡ ಅವಚಿತಾಯ ಮಕ್ಕಳು. ಸತ್ಯಜ್ಞಾನ ತೀರ್ಥರು ಇವರಿಗಿಂತಲೂ ಹಿರಿಯರು, ಅಣ್ಣಂದಿರು. ಅವರ ಹತ್ತಿರ ಸಂಪೂರ್ಣವಾದ ಅಧ್ಯಯನವನ್ನ ಮಾಡುತ್ತಾರೆ ಜಯಾಚಾರ್ಯರು. ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಇವರಿಗಿರತಕ್ಕಂತಹ ವಿನಯ, ಗುರುಭಕ್ತಿ, ಶ್ರದ್ಧೆ ಅದು ಕಲಿಯಬೇಕಾದದ್ದು.